ರೀ ಎಲ್ಲ ಹೊಂಟೀರಿ? ಏನಂದಿ? ಬೆಳಗ್ಗೆ ದೊಡ್ಡವಾದ್ರು ನಮ್ಮ ಅವನು ನನಗೆ ಎಲ್ಲಿ ಹೊಂಟಿ ಏನ್ ಮಾಡಕತ್ತಿ ಅಂತೇಳಿ ಒಂದು ಮಾತು ಕೇಳಿಲ್ಲ. ಬಂದು ಒಂದೇ ದಿನದಾಗ ನನಗೆ ಕ್ವಶನ್ ಕೇಳಂಗಾಗೆ. ಹಂಗೇನಿಲ್ರಿ, ಹತ್ತಿ ನಮ್ಮಿಬ್ರಿಗೆ ದೇವಸ್ಥಾನಕ್ಕೆ ಹೋಗ್ಬಾ ಅಂದ್ರಿ, ಅದಕ್ಕ ಕೇಳಿನ್ರಿ. ಏನಂದಿ? ಅಡವಿಯಾಗಿನ ಬಳು ತಂದ ಮನ್ಯಾಗ ಹುಡ್ಸೊಂದಿದ್ದ ದ್ವಾರದ ಇನ್ನು ನಿನ್ನ ದೂರ ನಾ ದೇವ್ರ ಗುಡಿಗೆ ಬರೋದ? ಯಾಕೆ ಹಂಗ ಮಾತಾಡಕತ್ತೀರಿ? ನಾನು ಬಂದಾಗಿದ ನೋಡಾಕತ್ತೀನಿ, ಹೊಟ್ಟೆ ನಂಗೆ ಸೇರೋವಲ್ರಿ, ನನ್ಗ ಸರಿಯಾಗಿ ನೋಡಿ ಮಾತಾಡೋಲ್ರಿ. ಯಾಕ್ರಿ ಅಂತ ದೊಡ್ಡ ತಪ್ಪ ಏನ್ ಮಾಡಿ ನಾನು? ತಪ್ಪ ನಿಂದಲ್ಲ, ನಮ್ಮ ಅವ್ವಂದು ನನಗೆ ತಿಳಿಲ್ಲ. ವಯಸ್ಸಿನಾಗ ತಂದ ನಿನ್ನ ನನಗೆ ಗಂಟು ಹಾಕಿರ್ಲು. ಆ ಕರ್ಮಕ್ಕ ದಿನ ಹೊತ್ತು ಹೊಂಟ್ರು ನಾನು ನಿನ್ನ ಮಾರಿ ನೋಡ್ದಾಗೆ ಕೆಟ್ಟಾಗಿದ್ರ. ಏಯ್ ಕರೆಕ್ಟ್ ಆಗಿ ನೆನಪಿಟ್ಕೋ, ನೀನು ಈ ಮನಿಗೆ ನಮ್ಮ ಅವನ ಸೊಸೆಯಾಗಿ ಅಷ್ಟ ಕಾಲಿಟ್ಟಿ, ನನ್ನ ಹೆಂಡತಾಗಲ್ಲ. ಅದನ್ನ ನೀ ಕನಸು ಕಾಣಕ್ ಹೋಗಬೇಡ, ನೆನಪಿಟ್ಕೋ. ಯಾಕೆ ಹಿಂಗೆ ಮಾಡಾಕತ್ತಾರೆ? ಅವ್ರ ಮೇಲೆ ಜೀವನ ಇಟ್ಕೊಂಡು ಕೂತೀನಿ, ಅವ್ರದ್ರ ನಂಗೆ ಈ ಥರ ಸಿಡಿ ಮಾಡ್ತಾರೆ. ಅಲ್ಲ ನಾ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲೇನ? ಹತ್ತು ಕೇಳಿದ್ರ ಅಲ್ಲವಾ ಅದು ಟೆನ್ಷನ್, ಅದು ಆಯ್ತು ಹಂಗಾಯ್ತು ಹಿಂಗಾಯ್ತು ಅಂತ. ಇವ್ರು ನೋಡಿದ್ರ ಹಿಂಗೆ ಮಾಡಾಕತ್ತಾರ. ದೇವರೇ, ಕಾಯೋನೆ ನೀನೆ, ಕೊಲ್ಲವನೇ ನೀನೆ. ಏನಪ್ಪ ಅವಲಿ ಮೊಕ್ಕದಾಗ ಫುಲ್ ಕಳಿ ಬಂದೈತಿಲ್ಲ, ಬರ್ಲಾರ್ದ ಏನ್ ಮಾಡಿತ್ತ? ವೈನಿನ ಬೇರೆ ಕರ್ಕೊಂಡ್ ಬಂದಿರಲ್ಲ ಮನೆಗೆ, ಫುಲ್ ಜೋರ ಐತಿ ಈಗ. ಸುಮ್ಮಿರ್ಲಿ, ಎಲ್ಲಿ ಖುಷಿ ತಂದಿ? ನಂದ ನನಗೆ ಹತ್ತೈತಿ. ನಾನು ಮನಸಾರ ಇಷ್ಟಪಟ್ಟು ಹುಡುಗಿನ ಮದುವೆ ಆಗಿದ್ರೆ ನನಗೂ ಖುಷಿ ಇರ್ತಿತ್ತು. ನಿನಗೂ ಗೊತ್ತಾಯ್ತು ದೋಸ್ತ, ನನ್ನ ಬಾಲ್ಯ ವಿವಾಹ ಅಂತ. ಬಾಲ್ಯ ವಿವಾಹ ಆದ್ರೆ ಏನಾಯ್ತು? ವೈನಿ ಮನೆಗೆ ಬಂದಾಳ ಅಂದಾಗ ಗಂಡ ಹೆಣ್ತಿನ ಅಲ್ಲೇನ ಎಲ್ಲರೇ ಮಚ್ಚೆ ಇರ್ಬೇಕು ನೋಡು, ಎರಡೆರಡು ಮೇಂಟೈನ್ ಮಾಡ್ತೀವಿ. ನಾವು ನೋಡು ಊರು ತಿರುಗಾಡಿ ಹೆಣ್ಣು ನೋಡಿದ್ರೆ ಯಾರು ಹೆಣ್ಣು ಕೊಡೋಲ್ರು ಮಾರಯ್ಯ. ಲೇ ದೋಸ್ತ, ಇಷ್ಟ ಇಲ್ಲಾರ ಮದುವೆಯಾಗಿ ಕಷ್ಟ ಅನುಭವಿಸೋಕ್ಕಿಂತ ನಿನ್ನಂಗೆ ಮದುವೆ ಆಗ್ಲಾರ್ದ ಇದ್ರನ ಪರಮ ಸುಖ. ಅದು ಜನಕ್ಕೆ ಗೊತ್ತೈತೆ ನನ್ನ ಮದುವೆ ಆಗೈತಿ ಅಂತೇಳಿ. ಆದ್ರೆ ಈ ಮನಸ್ಸಿಗೆ ಖುಷಿ ಇಲ್ಲಾರ ಮದುವೆ ತೊಗೊಂಡು ಏನು ಮಾಡೋದೈತು? ಅಂದ್ರ ನೀ ಮದುವೆ ಆಗಿದ್ದಕ್ಕೆ ನಿನಗೆ ಖುಷಿ ಇಲ್ಲ ನಂಗಾತ? ಹೆಂಗೆ ಖುಷಿಯಾಗಿರ್ತೀವೋ ದೋಸ್ತ, ಹೆಂಗೆ ಖುಷಿಯಾಗಿರ್ತಿ? ನನ್ನ ಮನಸ್ಸಿನಾಗ ನನ್ನ ಮದುವೆಯಾಗಿ ಬರಾಕಿ ಹಿಂಗೆ ಇರ್ಬೇಕಂತ ಒಂದು ಕಲ್ಪನೆ ಲೋಕದಾಗ ಬದುಕಾಕತ್ತಿದ್ದೆ. ಆದ್ರೆ ನನ್ನ ಮನಸ್ಸಿಗೆ ಇಷ್ಟ ಇಲ್ಲಾರ್ದಕ್ಕಿ ನನ್ನ ಮನೆ ಹೊಕ್ಕ ನನ್ನ ಮನಸ್ಸು ಸ್ಮಶಾನ ಮಾಡಿಬಿಟ್ಟಾಳು. ಮನ್ಯಾಗ ಹೋಗ್ಬೇಕಿನ್ನ ಮನಸ್ಸಿನಾಗ ಹೋಗ್ಬೇಕಿನ್ನ ಇಟ್ಕೊಂಡು ಹೆಂಗೆ ಬದುಕೋದಕ್ಕೈತಿ? ನೀ ಇಷ್ಟು ಹುಚ್ಚದೆ ಅಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡು, ನೀ ಭಾಳ ಶಾಣೆ ಅದೇ ಅಂತ ಅನ್ಕೊಂಡಿದ್ನಿ. ನಮ್ಮ ದೋಸ್ತರು ಅದಾರ ಹೊರಗೆ 4 8 ಮೇಂಟೈನ್ ಮಾಡ್ತಾರೆ, ಮನ್ಯಾಗ ಬಂದು ಹೆಂಡತಿ ಮುಂದೆ ನೀನೋ ಚಿನ್ನ, ನೀನೋ ಬಂಗಾರ, ನೀನೋ ಸರ್ವಸ್ವ ಅಂತಾರ. ಅಂತಂದ್ರೆ ಮನ್ಯಾಗ ಹೆಂಡತಿ ಇಟ್ಕೊಂಡು ಯಾವಾಗ ಇದು ಸಂಬಂಧ ಮನ್ಯಾಗ ಹೆಂಡತಿನ ಮರಗಿಸ್ತಿ ಅಂದ್ರೆ ನನ್ಗೆ ಯಾಕೋ ಇದು ಸರಿ ಅನ್ಸದ್ ಬಿಡು. ಅಂದ್ರೆ ನಿನ್ನ ಮಾತಿನ ಅರ್ಥ ಮನಸ್ಸಿನಾಗ ಹೋಗ್ಬೇಕಿನ ಇಟ್ಕೊಂಡ ಮನೆಯನ್ನಕ್ಕಿ ಕೂಡ ಚಂದ ಇರತ್ತೇನು? ಇರ್ಬೇಕು ದೋಸ್ತ, ಇರ್ಬೇಕು. ಈಗ ಯಾರು ಏನು ಹೇಳುದಿಲ್ಲ ಕೇಳುದಿಲ್ಲ. ಅದ ವರ್ಷ 2 ವರ್ಷ 4 ವರ್ಷ ಕಳೀಲಿ, ಊರಾಗಿನ ಮಂದಿ ಮನ್ಯಾಗಿನ ಮಂದಿ ಆಜು ಬಾಜಿಗಿನ ಮಂದಿ ಎಲ್ಲ ಏನ್ ಹಾಕೋತಾರ, ನೀ ಗಂಡಸ ಅಲ್ಲ, ನಿನಗೆ ಮಕ್ಕಳು ಆಗಿಲ್ಲ ಅಂತೇಳಿ ನಿನ್ನ ಮ್ಯಾಗ ಅನುಮಾನದ ಮಾತುಗಳು ಶುರು ಆಗಿಬಿಡ್ತಾವ. ಅವಾಗ ಏನ್ ಮಾಡವ? ಅಂದ್ರೆ ನನ್ನ ಮನಸ್ಸಿನಾಗ ಇದ್ದಕ್ಕಿ ಮೋಸ ಮಾಡಂತೇನೋ ನೀನು? ಮೋಸ? ಯಾ ಮೋಸ? ಯಾರಿಗೆ ಮೋಸ? ಹೆಂಗ್ ಮೋಸ? ನೀ ಪ್ರೀತಿ ಮಾಡಿದಕ್ಕಿಗೆ ಏನಾರ ಕಮ್ಮಿ ಕೆಡವಿದ ಅದು ಮೋಸ ಆಕೈತಿ ನೋಡು. ಹಂಗೇನು ಮಾಡಕ್ ಹೋಗ್ಬೇಡ. ಆಕಿ ಜೊತೆನೂ ಚಂದಾಗಿರು, ಈಕಿ ಜೊತೆನೂ ಚಂದಾಗಿರು. ಯಾಕಂದ್ರ ಗಾಳಿ ಬಿಟ್ಟ ಕಡೆ ತೂರ್ಕೊಳ್ಳೋ ಜನ ಆಯ್ತು, ನಿನಗ 2 ದಿಕ್ಕಿನದ ಗಾಳಿ ಬಿಸಾಕತ್ತೈತಿ. 2 ಕಡೆ ತೂರ್ಕೊಂಡು ಜಾರಿಸ್ಕೊಂಡು ಕಡೆಕಾಗ್ಬಿಡು. ನೀ ಗಂಡಸದ್ಯೋ ಗಂಡಸ 100 ಮಾಡ್ಬೋದು, ನೀನು ಕೇಳವ. ಹೌದಲ್ಲ, ನೀ ಹೇಳುದು ಕರೆನ ಐತಿ. ತಕ್ಕಡಿ ಸಮನಾಗಿ ತೂಗಿದ್ರನ ತೂಕ ಕರೆಕ್ಟ್ ಬರುವುದು. ಇನ್ನು ಮುಂದೆ ತಕ್ಕಡಿ ನಾನು ಸಮನಾಗಿಟ್ಟ ತೂಗುತ್ತೇನೆ. ತೂಗ್ಬೇಕು ದೋಸ್ತ, ತೂಗ್ಬೇಕು. ಸಂಸಾರವನ್ನು ತಕ್ಕಡಿ ಸಮನಾಗಿ ತೂಗ್ಬೇಕು. ತೂಗ್ಲಿಲ್ಲ ಅಂದ್ರ ಆ ತಕ್ಕಡಿಯ ತೂಕನ ಕಳ್ಕೊಂಡ್ಬಿಡ್ತೈತಿ. ಏನ್ ಹೇಳ್ತೇನೆ? ಕರೆ ಐತಿ ನೀ ಹೇಳುದು. ಯಾಕೆ ನಾನು ನಿನ್ನ ಹತ್ರ ಬಂದ್ರು ಇಟ್ಟು ಸೀಟಿಗೆ ಏರ್ಕಿಸಿ ಮೂಗು ಮುರಿಯಾಕತ್ತಿ?
ಯಾಕಂತ ಕೇಳಾತಿ? ಯಾಕ ಏನೂ ತಿಳಿಲಾರ್ದಂಗ ಮಾತಾಡತ್ತಿಲ್ಲ? ನಾ ಎದಕ್ ಸಿಟ್ಟಿಗೆ ಬಂದೀನಿ ನಿಂಗೆ ಇನ್ನೂ ಅರ್ಥ ಆಗಿಲ್ಲ? ನೀ ಇದ್ದಕ್ಕಿದ್ದಂಗೆ ಹಿಂಗೆ ಸಿಟ್ಟಿಗೆ ಬಂದ್ರೆ ನನಗೇನು ಅರ್ಥ ಆಗ್ಬೇಕು? ಇದ್ದದ್ದು ಬಿಡಿಸಿ ಹೇಳ. ಎಲ್ಲ ಅರ್ಥ ಆಗ್ತೈತಿ. ನನ್ನ ಮ್ಯಾಲ ಲಕ್ಷ್ಯ ಇದ್ರ ನಿಂಗೆಲ್ಲ ಅರ್ಥ ಆಗ್ತಿತ್ತ. ಆದ್ರ ಇತ್ತೀಚಿಗೆ ನಿನ್ ಲಕ್ಷ್ಯ ಬ್ಯಾರೆ ಕಡೆನೇ ಐತೆ ಅನ್ಸಾತೈತಿ. ನಿನಗ ನನ್ನ ಮ್ಯಾಲ ಪ್ರೀತಿ ಕಡಿಮೆ ಆಗೈತೆ ಅನ್ಸಾತೈತಿ. ಯಾಕೆ ಪ್ರಿಯ ಆಟಗಾಡಿ ಮ್ಯಾಗ ದೀಪ ಇಟ್ಟಂಗ ಹಿಂಗೆ ಮಾತಾಡಕತ್ತಿ? ಇದ್ದಿದ್ದು ಏನತ್ ಬಿಡಿಸ್ಯಾರ ಹೇಳದ ನನಗೆ. ಶಿವು, ಏನ್ ಬಿಡಿಸಿ ಹೇಳುದ? ನಾ ಎದಕ್ ಸಿಟ್ಟಿಗೆ ಬಂದೀನಿ ನಿಂಗೆ ಇನ್ನೂ ಅರ್ಥ ಆಗವಲ್ದು? ಅಲ್ಲ, ನಿನ್ನೆ ರಾತ್ರಿ ನಿಂಗೆ ಎಷ್ಟು ಸತಿ ಫೋನ್ ಮಾಡಿ ನಾನು ಮೆಸೇಜು ಮಾಡೀನಿ, ವಾಟ್ಸಪ್ ಮೆಸೇಜ್ ಮಾಡೀನಿ, ನಾರ್ಮಲ್ ಮೆಸೇಜ್ ಮಾಡೀನಿ, ವಿಡಿಯೋ ಕಾಲು ಮಾಡೀನಿ. ಯಾಕೆ ಫೋನ್ ಎತ್ತಿಲ್ಲ ನಿನ್ನ? ಅಲ್ಲ ಪ್ರಿಯ, ನೀನ ಹೇಳಿಲ್ಲ ನಾನು ಹೊಟ್ಟೆ ಬರಾಕತ್ತೈತಿ ಜಿಮ್ಮಿಗೆ ಹೋಗತ್ ಹೇಳಿಕಿಸಿಂದ. ನಾ ರಾತ್ರಿ ಜಲ್ದಿನ ಮಕ್ಕೊಂದ್ರೆ ಬೆಳಿಗ್ಗೆ ಅದಕ್ಕೆ ಜಿಮ್ಮಿಗೆ ಜಲ್ದಿನ ಹೋಗಕ್ ಬರ್ತೈತಿ. ನೋಡು ಹೊಟ್ಟೆ ಸ್ವಲ್ಪ ಕರಗೈತಿಲ್ಲ ನಂದೀಗ. ಅಂದ್ರ ನೀ ಜಿಮ್ಮಿಗೆ ಹೋಗಿದ್ದೇನೆ? ಮತ್ತ ಅಲ್ಲ ಶಿವು, ನೀ ಏನೇ ಮಾಡಿದ್ರು ನನಗೆ ಹೇಳ್ತಿ. ನೀನು ಒಂದ್ ಮಾತು ಹೇಳ್ಬೋದಿತ್ತಲ್ಲ, ನಾ ಮಕ್ಕಳಾಗತ್ತೀನಿ ನಿಂಗ ಮೆಸೇಜ್ ಮಾಡೋದು ಆಗುದಿಲ್ಲ ಅಂತ. ಅಷ್ಟ್ ಹೇಳಿದ್ರ ನಾನು ಆರಾಮ್ ಮಕ್ಕೊಂತಿದ್ದೆ. ಆದ್ರೆ ನಿನ್ನೆ ನೀ ರೆಸ್ಪಾನ್ಸ್ ಮಾಡ್ಲಾರ್ದಕ್ಕ ಬೆಳ್ತಾನೆ ನನಗ ನಿದ್ದೆ ಬಂದಿಲ್ಲ. ಒಂದ್ ಸೊನೆ ಹುಚ್ಚಿಗೆ ಅಡ್ಡಾಡತ್ತೀನಿ ನಾನು. ಕೂಲ್ ಚಿನ್ನ ಕೂಲ್. ನಾನು ನಿನಗೆ ಲೇಟಾಗಿ ಮೆಸೇಜ್ ಮಾಡಿದ್ರೆ ರಿಪ್ಲೈ ಲೇಟಾಗಿ ಬಂದ್ರೆ ನೀ ಟೆನ್ಷನ್ ಆಗಕ್ಕೆ ಹೋಗ್ಬೇಡ. ನಾನು ಫ್ರೀ ಆದ್ಮೇಲೆ ನಿನಗೆ ನಾನು ಕಾಲರ ಮಾಡ್ತೀನಿ, ಅಲ್ಲಿ ಮೆಸೇಜರ ಮಾಡ್ತೀನಿ. ಯಾಕೆ ಸುಳ್ಳು ಹುಚ್ಚಿಗತ್ಲೆ ಟೆನ್ಷನ್ ಮಾಡ್ಕೊಂಡು ಕಿಸಿನ್ ಊಟ ಬಿಡ್ತಿ? ಶಿವು, ಅಲ್ಲ ನಾ ಇನ್ನ ಮೆಸೇಜಿನ ಟೈಪ್ ಮಾಡ್ತಿರ್ತಿದ್ದೆ. ನೀನ ಅವಾಗೆ ಏನ್ ಕಳ್ಸಾಕತ್ತೀನಿ ಮೆಸೇಜ್ ಅಂತೇಳಿ ವಾಪಸ್ ಮೆಸೇಜ್ ಮಾಡ್ತಿದ್ದಿ. ನೀನು ಅಷ್ಟು ಫಾಸ್ಟ್ ರೆಸ್ಪಾನ್ಸ್ ಕೊಡ್ತಿದ್ದಿ. ಒಮ್ಮೆ ಹಂಗಿದ್ದವ ಹಿಂಗಾದ್ರ ಯಾರಿಗಾದ್ರೂ ಟೆನ್ಷನ್ ಆಗುದೇ ಅಲ್ಲ. ನೀ ಕರೆ ಹೇಳು, ನನ್ ನೀ ಕೈ ಬಿಡಂಗಿಲ್ಲಲ್ಲ. ಕೂಲ್ ಚಿನ್ನ ಕೂಲ್. ನನಗರ ನೀನು ಬಿಟ್ರೆ ಯಾರದಾರ? ನಾ ಸತ್ರು ನೀನು ಬಿಡಂಗಿಲ್ಲ. ಯಾಕೆ ನನ್ನ ಮ್ಯಾಗ ಸಂಶಯನ ನಂಬಿಕೆ ಇಲ್ಲ? ಏ ಹಂಗೇನಿಲ್ಲ, ನಿನ್ನ ಭಾಳ ನಂಬಿ ನಾನು. ಆದ್ರೂ ಎಲ್ಲಿ ನೀ ನನ್ನಿಂದ ದೂರ ಆಗ್ತೀನದು ಒಂದೇ ಒಂದು ಕೊರಗಷ್ಟ. ನೀ ನನ್ನಿಂದ ದೂರ ಆಗ್ಲಿಲ್ಲ ಅಂದ್ರ ನೀ ಬೇಕಾದ್ ಮಾಡ, ನಾ ಎಲ್ಲಾನು ಸಹಿಸ್ಕೊಂತೀನಿ. ಹಾ ಆಯ್ತು, ಇನ್ಮೇಲೆ ನಿನಗ ರಾತ್ರಿ ಫೋನು ಮಾಡಂಗಿಲ್ಲ, ಮೆಸೇಜ್ ಮಾಡಂಗಿಲ್ಲ. ನೀ ಆರಾಮ್ ಜಿಮ್ಮಿಗೆ ಹೋಗ್ಬಾ. ಹಾ ನೀ ನನಗಿಟ್ಟು ಸಪೋರ್ಟ್ ಮಾಡಿ ರಾತ್ರಿ ಏನಾರ ನೀ ಕಿರಿಕಿರಿ ಮಾಡ್ಲಿಕ್ಕಂದ್ರ ಇನ್ನು ನೋಡ್ಚಿನ ನನ್ನ ಬಾಡಿ ಹೆಂಗ ಬೆಳೆಸ್ತಾನ ತಿಳ್ಕಿಸನ್. ಆಯ್ತು ಬಾ ನಡಿ. ಏನ್ ಪಾರಾಜು, ನನ್ ಕಂಡ್ರ ಆಗ್ ಬರ್ಲಾರ್ದವ್ ನೀನ್. ಅಂತದ್ರಾಗ ನನ್ ಜೋಡಿ ಏನೋ ಮಾತಾಡ್ಬೇಕು ಅಂತ ಕರ್ಸಿದಿ. ಏನ್ ಅಂತ ನಿನ್ ಮಾತ? ಪ್ರಿಯಾ, ನಿನ್ ಕಂಡ್ರ ಆಗಿ ಬರ್ಲ ಅನ್ನೋದಕ್ಕ ನನಗೂ ನಿನ್ಗೆ ಏನ್ರ ದುಶ್ಮನೆ ಐತೇನ? ಏನೋ ನನ್ ದೋಸ್ತ ದಾರಿ ತಪ್ಪಕತ್ತಿದ್ದ, ಎರಡು ಮಾತ ಅಂದಿನ ಅಷ್ಟಕ್ಕ ನೀ ನನಗ ಈ ರೀತಿ ಮಾತಾಡೋದು ಸರಿ? ದೋಸ್ತ ದಾರಿ ತಪ್ಪತನಕ ನಾವಿಬ್ರು ಅಂತ ತಪ್ಪು ಏನ್ ಮಾಡಿದ್ವಿ? ಅವನಿಗೂ ಮೆಚುರಿಟಿ ಐತಿ, ನನ್ಗೂ ಮೆಚುರಿಟಿ ಐತಿ. ನಾವಿಬ್ರು ಒಬ್ರಿಗೊಬ್ರು ಇಷ್ಟಪಟ್ಟಿವಿ. ಇದ್ರಾಗ ಯಾರ್ದೇನ್ ತಪ್ಪೈತಿ, ಯಾರ್ ಏನ್ ದಾರಿ ತಪ್ಪಾತಾರೋ? ಪ್ರಿಯಾ, ನಡೆದಿದ್ದ ವಿಷಯ ಇರೋ ವಿಷಯ ಏನೈತಿ ಅನ್ನೋದು ನಿನಗೇನು ಗೊತ್ತೇ ಇಲ್ಲ. ಆ ವಿಷಯ ಏನಾದ್ರೂ ನಿನಗೆ ಗೊತ್ತಾದ್ರ ನಿಂತ ಜಾಗದಾಗ ಜೀವ ಬಿಡ್ತೀವೋ ಇಲ್ಲ ಯಾರ್ದಾರ ಜೀವ ಹೊಡಿತೀವೋ ಗೊತ್ತಿಲ್ಲ. ನೋಡ್ ರಾಜು, ಮೊದ್ಲಿನಂಗ ನೀ ಏನ್ರೆ ನನ್ನ ಶಿವನ ಅಗಲ್ಸಾಕ ಏನ್ರೆ ಪ್ಲಾನ್ ಹಾಕೊಂಡಿದ್ರ, ಆ ಪ್ಲಾನ್ ಇವತ್ತೇ ಮರೆತ್ ಬಿಡು. ಯಾಕಂದ್ರ ನನ್ನ ಅವನ್ನ ದೂರ ಮಾಡಾಕ ಆ ದೇವರಿಂದಾನು ಸಾಧ್ಯ ಇಲ್ಲ. ನಿಮ್ಮಿಬ್ರನ್ನು ದೂರ ಮಾಡಕಂತ ಆ ದೇವರ ಒಬ್ಬಕಿನ ಕಳ್ಸ ಬಿಟ್ಟ. ಈಗ ಆ ವಿಷಯ ಮಾತಾಡ್ಬೇಕು ಅಂತ ನಿನ್ನ ಇಲ್ಲಿ ಕರ್ಸಿಲ್ಲ. ರಾಜು, ಏನ್ ಮಾತಾಡತ್ತೆ ನೀನ? ನೋಡು, ಮಜಾಕ್ ಮಾಡ್ಬೇಡ. ನೀ ಹೇಳಾತಿರೋದು ಸುಳ್ಳು ಸುಳ್ಳು, ಹೌದಲ್ಲ? ಪ್ರಿಯಾ, ನಾ ಯಾಕೆ ನಿನಗೆ ಸುಳ್ಳು ಹೇಳಕ್ ಹೋಗ್ಲಿ? ನಿನಗೆ ಸುಳ್ಳು ಹೇಳಿದ್ರೆ ನನಗೆ ಲಾಭ ಸಿಗ್ತೈತೇನೋ? ಅವನಿಗೆ ಈಗೀಗ ಮದ್ವೆ ಆಗಿಲ್ಲ, ಎಷ್ಟೋ ವರ್ಷದ ಹಿಂದ ಅವ್ನ ಮದ್ವೆ ಆಗ್ಬಿಟ್ಟೈತಿ. ಅವ್ನ ಹೆಣ್ತಿನ ಈಗ ಕರ್ಕೊಂಡ್ ಬಂದಾನ. ನಾ ಹೇಳಿದ್ರಾಗ ಏನಾರ ಸುಳ್ಳು ಅನಿಸ್ತಿತ್ತಂದ್ರ ನೀನ ಅವ್ರ ಮನೆಗೆ ಹೋಗಿ ನೋಡ್ಕೊಂಬಾ. ಏನ್ ಮಾತಾಡತಿ ನೀನ? ನಂಗ ಇದೆಲ್ಲ ಕಿವಿ ಕೇಳಿಸ್ಕೊಳಕ್ ಆಗವಲ್ದು. ಇನ್ನ ನೀ ಹೇಳ್ದಂಗ ಇದೆಲ್ಲ ಖರೆ ಆದ್ರ ನಾ ಜೀವನ್ ತುಳಿದಿಲ್ಲ. ಇಲ್ಲ, ನನಗ್ ಗೊತ್ತೈತಿ ನನ್ ಶಿವು ನನಗ್ ಮೋಸ ಮಾಡಂಗಿಲ್ಲ. ಅವ ಹೇಳಾನ, ಯಾವತ್ತಿದ್ರು ನೀನ ನನ್ ಹೆಂಡ್ತ, ನನ್ ಬಿಟ್ಟು ಇನ್ನೊಬ್ಬಕಿನ್ ಹೆಣ್ ಮದ್ವೆ ಆಗ್ತಾನವ.
ನಂಬುದಿಲ್ಲ ನಾನು, ಒಟ್ಟ ನಂಬುದಿಲ್ಲ ನಾನು. ನಂಬೇಕು ಪ್ರಿಯಾ, ನಂಬೇಕು. ನನ್ನ ಮಾತು ನೀ ನಂಬಬೇಕು. ಯಾಕಂದ್ರ ಅವ್ನ ಮದ್ವೆ ಆಗಿದ್ದ ಕರೆಯತಿ, ಇದ್ದಿದ್ದಂಗ ಹೇಳಾಕತ್ತೀನಿ. ನಾ ಏನ್ ಗಾಳಿ ಒಳಗ ಗುಂಡ ಹಾರ್ಸಕತ್ತಿಲ್ಲ. ನಿನಗ ಅಷ್ಟು ಸಂಶಯ ಇತ್ತು ಅಂದ್ರ ನನ್ನ ಮಾತಿನ್ಯಾಗ ಅವ್ರ ಮನಿ ತನಕ ಹೋಗಿ ನೋಡು. ಮನ್ಯಾಗ ಒಳಗಂತೂ ಹೋಗಾಕ ಹೋಗ್ಬೇಡ. ಯಾಕಂದ್ರ ಮನ್ಯಾಗ ನಿನಗ ಜಾಗನ ಇಲ್ಲ. ಏಯ್, ನನಗ ಸಿಟ್ಟು ಬಾಳ್ ಬರಾತೈತಿ, ಆದ್ರೂ ನಾ ಕಂಟ್ರೋಲ್ ಮಾಡಾತೇನಿ. ಯಾಕ ಗೊತ್ತನ, ನನಗ ಶಿವನ್ ಮೇಲ ಅಷ್ಟು ನಂಬಿಕೆ ಐತಿ. ಅಲ್ಲ, ಅವ್ನ ಮನ ಜಾಗ ನನಗ್ ಹೆಂಗ್ ಸಿಗುದಿಲ್ಲ ಅಂತ ಹೇಳ್ತೀನಿ. ಅವನ ಮನಸ್ನಾಗ ಅವನ್ ತಲ್ಯಾಗ ನಾನೇ ಇರುದು. ನನಗ ಶಿವು ಮನ್ಸಾರ ಇಷ್ಟಪಟ್ಟು ಹೆಂಡತಿ ಅಂತ ಪ್ರೀತಿ ಮಾಡ್ಯಾನ. ನಂಬಸಿ ಮೋಸ ಮಾಡಕ್ಕಲ್ಲ. ಇದೆಲ್ಲ ನಿನಗೆಲ್ಲ ಗೊತ್ತಾಗ್ಬೇಕ. ಆಯ್ತು, ನೀ ಹೇಳ್ದಂಗ ಮನಿಗ್ ಹೋಗಿ ನೋಡ್ತೀನಿ. ಅಲ್ಲಿ ಏನ್ರೆ ನೀ ಹೇಳ್ದಂಗ ಆಗಿತ್ತ ತಿಳಿ, ಅವಾಗೈತಿ. ಹೋಗ ಪ್ರಿಯಾ, ಹೋಗ. ನಿನಗ ಗಿಣಿಗ್ ಹೇಳ್ದಂಗ ಹೇಳ್ದ್ನಿ. ಅವ್ನ ಸವಾಸ ನೀ ಮಾಡ್ಬೇಡ ಅಂತೇಳಿ ನನ್ನ ಮಾತು ನೀ ಎಲ್ಲಿ ಕೇಳ್ತಿ? ಕೇಳಿದ್ದೆ ಅಂದ್ರ ನಿನಗ್ ಅನುಭವಕ್ಕಿಂತ ಬರ್ತಿರ್ಲಿಲ್ಲ. ಅನುಭವಿಸ್ ರೀ ರೀ ಹೇಳು. ಮೊದಲೆಲ್ಲ ನೀವು ಸಿಟಕ್ ಬಿಡಕ್ ಮಾಡೋದ್ ನೋಡಿ ನನಗ್ ಭಾಳ ಅಂಜಿಕೆ ಬಂದಿತ್ರಿ. ಆದ್ರೆ ಈಗ ಗೊತ್ತಾಗ್ತದ್ರಿ ನೀವ್ ಎಷ್ಟ್ ಒಳ್ಳೆಯವರು ಅಂತ. ಯಾಕೋ ನಿನ್ನ ಉಣಂಜಾಕತ್ತಿ? ನನಗೆ ನಿನ್ನ ಬಿಟ್ರೆ ಯಾರದಾರ? ನಾ ಸಿಟ್ಟಾದ್ರೂ ನಿನ್ನ ಮೇಲೆ ಆಗ್ಬೇಕು, ಪ್ರೀತಿ ಮಾಡಿದ್ರು ನಿನ್ನ ಮಾಡ್ಬೇಕು. ಅಂಜಾಕದು ಹೋಗಾಕ ಅವ್ವ ಎಲ್ಲೇ ಹೊರಗೆ ಹೋದಂಗ ಅದಾಳ. ನಾ ಇಬ್ರು ಒಳಗೆ ಹೋಗೋಣ. ಏನ್ ಮಾತಾಡತ್ತೀರಿ? ಅಲ್ಲಿ ಇಲ್ಲೆಲ್ಲೋ ಹೊರಗೆ ಮಕ್ಳಿಗೆ ಶಿವು, ನಿನ್ನ ಎಷ್ಟ್ ನಂಬಿದ್ನಿ, ಆದ್ರ ನನ್ನ ನಂಬಿಕೆಗೆ ದ್ರೋಹ ಮಾಡ್ದೆ. ನೀನೇ ನನ್ನ ಹೆಂಡತಿ ಅಂತ ಈಗ ಯಾರನ್ನೋ ಒಬ್ಬರನ್ನ ಕರ್ಕೊಂಡ್ ಬಂದ ಇಷ್ಟು ಖುಷಿ ಆಗಿದೆಯಲ್ಲ. ನಿನ್ ಮನ್ಸರಿ ಹೆಂಗ್ ಬಂತ? ನನ್ಗಿನ್ನ ನಂಬಕ್ಕಾಗವಲ್ದು.